ನಮಸ್ಕಾರ, ನನ್ನ ಹೆಸರು ರೋಹನ್ ಭರತ್ಚಂದ್ರ. ಕುಂಭಮೇಳದ ಸಮಯದಲ್ಲಿ ಮಾರುಕಟ್ಟೆ ಕೆಳಕ್ಕೆ, ಹಿಂದಿನ ದಿನಗಳ ಅಂಕಿ ಅಂಶಗಳು. ಮಹಾಕುಂಭಮೇಳ 2025 ಸದ್ಯಕ್ಕೆ ಇವತ್ತಿಂದ ಸ್ಟಾರ್ಟ್ ಆಯಿತು ಹಾಗೂ ಇದು ಒನ್ ಆಫ್ ದ ಲಾರ್ಜೆಸ್ಟ್ ರಿಲಿಜಿಯಸ್ ಫೆಸ್ಟಿವಲ್ಸ್ ಇನ್ ಇಂಡಿಯಾ. ಆಲ್ಮೋಸ್ಟ್ 40 ಕೋಟಿ ಡಿವೋಟೀಸು ಅಥವಾ ಭಕ್ತಾದಿಗಳು ಆಲ್ ಓವರ್ ದ ವರ್ಲ್ಡಿಂದ ಅಲ್ಲಿ ವಿಸಿಟ್ ಮಾಡ್ತಾರೆ ಹಾಗೂ ಈ ಒಂದು ಮೇಳದಲ್ಲಿ ಭಾಗವಹಿಸ್ತಾರೆ. ಕುಂಭಮೇಳ ಇವತ್ತು ಸ್ಟಾರ್ಟ್ ಆಯಿತು, 26ನೇ ತಾರೀಕು ಫೆಬ್ರವರಿವರೆಗೆ ನಡೀತದೆ. ಒನ್ ಆಫ್ ದ ಬ್ರೋಕರೇಜ್ ಕಂಪ್ನೀಸ್ ಸ್ಯಾಮ್ಕೋ ಸೆಕ್ಯೂರಿಟೀಸ್ ಅವರು ಒಂದು ಇಂಟ್ರೆಸ್ಟಿಂಗ್ ಸ್ಟಡಿ ಮಾಡಿದ್ದಾರೆ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಪರ್ಫಾರ್ಮೆನ್ಸು ಹಾಗೂ ಮಹಾಕುಂಭಮೇಳ ಪೀರಿಯಡಲ್ಲಿ ಯಾವ ಥರ ಮಾರ್ಕೆಟ್ಸ್ ಮೂವ್ ಆಗಿದೆ ಅಂತ. ಅವರು ಲಾಸ್ಟ್ 20 ಇಯರ್ಸ್ದು ಪೀರಿಯಡ್ ನೋಡಿದ್ದಾರೆ ಹಾಗೂ ಯಾವಾಗ ಕುಂಭಮೇಳ ಬಂದಿತ್ತು, 6 ಇಯರ್ಸ್ ಬಂದಿತ್ತು, ಆ ಪೀರಿಯಡಲ್ಲಿ ಯಾವ ಥರ ಪರ್ಫಾರ್ಮೆನ್ಸ್ ಬಂದಿದೆ ಅಂತ ಅವರೊಂದು ಕ್ಯಾಲ್ಕುಲೇಷನ್ ಮಾಡಿದ್ದಾರೆ. 2004 5th ಏಪ್ರಿಲ್ಲು ಕುಂಭಮೇಳ ಸ್ಟಾರ್ಟ್ ಆಗಿತ್ತು ಹಾಗೂ ಎಂಡ್ ಡೇಟು 4ನೇ ತಾರೀಕು ಮೇ 2004. ಆವಾಗ ಸೆನ್ಸೆಕ್ಸು 3.3% ಬಿದ್ದಿತ್ತು. ಆದರೆ ಕುಂಭಮೇಳ ಮುಗಿದೋದ್ಮೇಲೆ ನೆಕ್ಸ್ಟ್ 6 ಮಂತ್ಸು 1% ಪಾಸಿಟಿವ್ ರಿಟರ್ನ್ಸ್ ಕೊಟ್ಟಿದೆ. 14 ಜನವರಿ 2010ನಲ್ಲಿ ಇನ್ನೊಂದ್ಸತಿ ಕುಂಭಮೇಳ ಸ್ಟಾರ್ಟ್ ಆಗಿತ್ತು. ಆವಾಗ 28 ಏಪ್ರಿಲ್ 2010ವರೆಗೂ ನಡೀತು. ಸೆನ್ಸೆಕ್ಸ್ ಆವಾಗ -1.2% ಆಗಿತ್ತು ಆ ಪೀರಿಯಡಲ್ಲಿ. ಅದರ 6 ಮಂತ್ಸ್ ರಿಟರ್ನ್ಸ್ ಆಫ್ಟರ್ ಕುಂಭಮೇಳ 16.8% ಆಗಿತ್ತು. 14 ಜನವರಿ 2013 ಕುಂಭಮೇಳ ಸ್ಟಾರ್ಟ್ ಆಯಿತು. 11th ಮಾರ್ಚ್ 2013 ಕುಂಭಮೇಳ ಎಂಡ್ ಆಯಿತು. ಆ ಪೀರಿಯಡಲ್ಲಿ 1.3% ಮೈನಸ್ ಆಗಿತ್ತು ಸೆನ್ಸೆಕ್ಸು ಹಾಗೂ 6 ಮಂತ್ಸ್ ರಿಟರ್ನ್ಸ್ ಆಫ್ಟರ್ ಕುಂಭಮೇಳ 1.8%. 14ನೇ ಜುಲೈ 2015ನಿಂದ 28ನೇ ತಾರೀಕು ಸೆಪ್ಟೆಂಬರ್ 2015 ಇನ್ನೊಂದ್ಸತಿ ಕುಂಭಮೇಳ ಆಗಿತ್ತು. ಆ ಪೀರಿಯಡಲ್ಲಿ ಸೆನ್ಸೆಕ್ಸ್ ತುಂಬ ಬಿದ್ದಿತ್ತು, 8.3%. ಹಾಗೂ ಅದಾದಮೇಲೂ 6 ಮಂತ್ಸ್ ಪೀರಿಯಡು ಆಫ್ಟರ್ ಕುಂಭಮೇಳ 2.5% ನೆಗೆಟಿವ್ ರಿಟರ್ನ್ಸ್. 22nd ಏಪ್ರಿಲ್ 2016 ಟು 23rd ಮೇ 2016 ಇನ್ನೊಂದ್ಸತಿ ನಡೀತು ಕುಂಭಮೇಳ. ಆವಾಗ 2.4% ನೆಗೆಟಿವ್ ರಿಟರ್ನ್ಸ್ ಸೆನ್ಸೆಕ್ಸು. ಮತ್ತೆ 6 ಮಂತ್ಸ್ ಪೀರಿಯಡಲ್ಲಿ 2.1% ಪ್ರಾಫಿಟ್ ಬಂತು. 1st ಏಪ್ರಿಲ್ 2021 ಟು 19th ಏಪ್ರಿಲ್ 2021 ಆವಾಗ ಸೆನ್ಸೆಕ್ಸು 4.2% ಡೌನ್ ಆಗಿತ್ತು ಆ್ಯಂಡ್ 6 ಮಂತ್ಸ್ ರಿಟರ್ನ್ಸ್ ಆಫ್ಟರ್ ಕುಂಭಮೇಳ 28.8% ಆಗಿತ್ತು. ಸೊ ಆವ್ರೇಜ್ ಆಗಿ ನೋಡಿದರೆ ಕುಂಭಮೇಳ ಪೀರಿಯಡು ಲಾಸ್ಟ್ 20 ಇಯರ್ಸ್ ನೋಡಿದರೆ ಡೇಟಾ -3.45% ಸೆನ್ಸೆಕ್ಸ್ದು ಹಾಗೂ 6 ಮಂತ್ಸ್ ರಿಟರ್ನ್ಸ್ ಆಫ್ಟರ್ ಕುಂಭಮೇಳ 8% ರಿಟರ್ನ್ಸ್ ಆವ್ರೇಜು. ಸೊ ಹಿಸ್ಟ್ರಿ ನೋಡಿದರೆ ಈ ಒಂದು ಕುಂಭಮೇಳ ಪೀರಿಯಡಲ್ಲಿ ಸೆನ್ಸೆಕ್ಸ್ ರಿಟರ್ನ್ಸು ನೆಗೆಟಿವ್ ಆಗಿರುತ್ತೆ, 1 to 8% ನೆಗೆಟಿವ್. ಆನ್ ಅನ್ ಆವ್ರೇಜು ನೆಗೆಟಿವ್ ರಿಟರ್ನ್ಸ್ ಕೊಟ್ಟಿದೆ 3.45%. ಅದರ ರಿಕವರಿನೂ ಚೆನ್ನಾಗಾಗಿದೆ. 6 ಮಂತ್ಸ್ ಆಫ್ಟರ್ ಕುಂಭಮೇಳ 8%ವರೆಗೂ ರಿಟರ್ನ್ಸು ಆವ್ರೇಜ್ ಆಗಿ ಬಂದಿದೆ. 6 ಟೈಮು ಕುಂಭಮೇಳ ನಡೆದಿದ್ದು ಲಾಸ್ಟ್ 20 ಇಯರ್ಸಲ್ಲಿ 5 ಟೈಮಲ್ಲಿ ಪಾಸಿಟಿವ್ ರಿಟರ್ನ್ಸ್ ಕೊಟ್ಟಿದೆ ಆಫ್ಟರ್ 6 ಮಂತ್ಸ್ ಆಫ್ ಕುಂಭಮೇಳ. ಕುಂಭಮೇಳ ಈ ಸತಿ 26ನೇ ತಾರೀಕು ಫೆಬ್ರವರಿ ಎಂಡ್ ಆಗುತ್ತೆ. ಸೊ 6 ಮಂತ್ ಪೀರಿಯಡ್ ಆಫ್ಟರ್ ಕುಂಭಮೇಳ ಅಂದರೆ 27th ಫೆಬ್ರವರಿ ಟು 26th ಆಗಸ್ಟ್ 2025. ಮಾರ್ಕೆಟ್ ಪರ್ಫಾರ್ಮೆನ್ಸು ಆ್ಯಕ್ಚುಲಿ ಕುಂಭಮೇಳ ನೋಡ್ಕೊಂಡೇನು ಮೂವ್ ಆಗಲ್ಲ, ಆದರೆ ಈ ಸ್ಟ್ಯಾಟಿಸ್ಟಿಕ್ಸ್ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು, ಅದಕ್ಕೆ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಈ ಸದ್ಯಕ್ಕಿರೋ ಸಿಚುವೇಷನಲ್ಲಿ ಗ್ಲೋಬಲ್ ಮಾರ್ಕೆಟ್ ಸ್ವಲ್ಪ ವೀಕ್ ಆಗಿದೆ. ಸೊ ಕುಂಭಮೇಳ ಪೀರಿಯಡ್ ಈ ಸತಿಯಲ್ಲೂ ನೆಗೆಟಿವ್ ರಿಟರ್ನ್ಸ್ ಕೊಡ್ಬೋದು ನಮ್ಮ ಇಂಡಿಯನ್ ಮಾರ್ಕೆಟ್ಸು. ಡೊನಾಲ್ಡ್ ಟ್ರಂಪು US ಪ್ರೆಸಿಡೆಂಟ್ ಆಗಿ 20ನೇ ತಾರೀಕು ಜಾನ್ವರಿ ತಗೊಳ್ತಾರೆ. ಅದಾದಮೇಲೆ ಸುಮಾರು ಅನೌನ್ಸ್ಮೆಂಟ್ಸ್ ಮಾಡಲಿಕ್ಕಿದೆ ಅಂತ ಎಲ್ಲರ ಎಕ್ಸ್ಪೆಕ್ಟೇಷನ್ ಇದೆ. ಅದೇ ಥರ ಯೂನಿಯನ್ ಬಜೆಟು 1st ಫೆಬ್ರವರಿ ಅನೌನ್ಸ್ ಆಗುತ್ತೆ. ಸುಮಾರು ಇನ್ವೆಸ್ಟರ್ಸ್ಗೆ ಒಂಥರ ಭಯ, ಯಾಕಂದರೆ ಹೊಸ ಟ್ಯಾಕ್ಸಸ್ ಅಥವಾ ಏನಾದರೂ ಹೊಸ ಅನ್ಫೇವರಬಲ್ ಪಾಲಿಸೀಸ್ ಅನೌನ್ಸ್ ಮಾಡ್ತಾರಾ ಫೈನಾನ್ಸ್ ಮಿನಿಸ್ಟರ್ ಅಂತ ತುಂಬ ಕೇರ್ಫುಲ್ಲಾಗಿ ವೇಟ್ ಮಾಡ್ತಾ ಇದ್ದಾರೆ. ನಾವು ನೋಡಬೇಕಾಗತ್ತೆ ಯಾವ ಥರ ಇನ್ನೊಂದು 2-3 ವಾರ ಟ್ರೇಡ್ ಆಗುತ್ತೆ ಬಿಫೋರ್ ದಿ ಬಜೆಟ್. ಈ ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ನಿಮ್ಮ ಗೆಸ್ಸು ನೀವು ಒಂದು ಗೆಸ್ ಮಾಡಬೇಕಂದ್ರೆ ಈ ಕುಂಭಮೇಳ ಟೈಮಲ್ಲಿ ಸ್ಟಾಕ್ ಮಾರ್ಕೆಟ್ ಪಾಸಿಟಿವ್ ರಿಟರ್ನ್ಸ್ ಕೊಡುತ್ತಾ ಅಥವಾ ನೆಗೆಟಿವ್ ರಿಟರ್ನ್ಸ್ ಕೊಡುತ್ತಾ ಅಂತ ನೀವು ಕಮೆಂಟ್ ಸೆಕ್ಷನಲ್ಲಿ ಟೈಪ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.